ಬನ್ನಿ ಇವತ್ತು ವೆಜ್ ಚೀಸ್ ಟೋಸ್ಟ್ ಸ್ಯಾಂಡ್ವಿಚ್ ಮಾಡೋಣ. ಮಾಡೋಕ್ಕೆ ತುಂಬಾ ಈಸಿ ಇರುತ್ತೆ ಮತ್ತು ತಿನ್ನೋಕ್ಕೆ ಟೇಸ್ಟಿ ಇರುತ್ತೆ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಯಾಂಡ್ವಿಚಿಗೆ ಹಚ್ಚೋ ಪುದೀನ ಚಟ್ನಿ ಮಾಡೋಣ. ಒಂದು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಸೇಬು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನಕಾಯಿ ಮತ್ತು ಒಂದು ಅರ್ಧ ಲಿಂಬೆಹಣ್ಣು ಹಿಂಡಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತು ಮಿಕ್ಸಿ ಮಾಡಿಕೊಳ್ಳಿ. ಕೋಲ್ಡ್ ನೀರನ್ನು ಹಾಕಿ ಗ್ರೀನ್ ಕಲರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಮತ್ತು ಸೇವ್ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನೀರು ಒಂದು ಕಡೆ, ಪುದೀನ ಒಂದು ಕಡೆ ಆಗಲ್ಲ. ಬನ್ನಿ ಈಗ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ಕೊಣ. ಬ್ರೆಡ್ದು 2 ಸ್ಲೈಸ್ ತೊಗೊಂಡು 2 ಸ್ಲೈಸಿಗೂ ಚೆನ್ನಾಗಿ ಸಾಸ್ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿಯೂ ನೀವು ಮೆಯೋನೀಸ್ 2 ಸ್ಲೈಸಿಗೆ ಹಚ್ಕೊಳ್ಳಿ. ಅದಾದಮೇಲೆ ಮಾಡಿರೋವಂಥ ಪುದೀನ ಚಟ್ನಿನೂ ಬ್ರೆಡ್ದು 2 ಸ್ಲೈಸಿಗೆ ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೂ ಲೈಕ್ ಆಗುವಂಥ ವೆಜಿಟೇಬಲ್ಸನ್ನು ನೀವು ಹಾಕ್ಕೋಬೋದು. ಇಲ್ಲೇ ನಾವು ಟೊಮ್ಯಾಟೊ, ಆನಿಯನ್, ಕುಕುಂಬರ್, ಕ್ಯಾರೆಟನ್ನು ಹಾಕೇವಿ. ನೀವು ಬಾಯ್ಲ್ಡ್ ಕಾರ್ನನ್ನು ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನೀವು ಅದಕ್ಕೂ ಉಪ್ಪು ಖಾರ ಹಾಕ್ಕೋಬೇಕು. ಉಪ್ಪು ಖಾರ ಹಾಕೋದ್ರಿಂದ ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಪುದೀನ, ಮೆಯೋನೀಸ್, ಸಾಸ್ ಹಾಕಿ ವೆಜಿಟೇಬಲ್ಸ್ ಮೇಲೆ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಅದರ ಮೇಲೆ ನೀವು ಚೀಸನ್ನು ಈ ರೀತಿ ತುರಿದು ಹಾಕಿ, ಇಲ್ಲಿ ನಾವು ಚೀಸ್ ಕ್ಯೂಬನ್ನು ಯೂಸ್ ಮಾಡೀವಿ. ಆಮೇಲೆ ಒಂದು ಬ್ರೆಡ್ ಸ್ಲೈಸ್ ಇನ್ನೊಂದು ಮೇಲೆ ಇಟ್ಟು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಮಾಡಿರುವಂಥ ಸ್ಯಾಂಡ್ವಿಚನ್ನು ಅದರ ಮೇಲೆ ಪ್ಲೇಸ್ ಮಾಡಿ. ಆಮೇಲೆ ಅದರ ಮೇಲೆ ಮೇಲಿಂದನೂ ನೀವು ತುಪ್ಪನೂ ಹಾಕ್ಕೋಬೇಕು, ನೋಡಿ ಈ ರೀತಿ. ಮತ್ತು ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋಕ್ಕೆ ಬಿಡಿ. ನೀವು ಇದನ್ನು ಬೇಯಿಸ್ಕೋದು ಸ್ಯಾಂಡ್ವಿಚ್ ಮೇಕರ್ನಲ್ಲಿನೂ ಬೇಯಿಸ್ಕೋಬೋದು, ಬಟ್ ಅದು ಭಾಳ ಸ್ಲೋ ಆಗುತ್ತೆ, ಯಾಕಂದರೆ ಅದಕ್ಕೂ ಒಂದೇ ಸ್ಲಾಟ್ ಇರುತ್ತೆ. ಪ್ಯಾನ್ನಲ್ಲಿ ಆದರೆ ನೀವು 2 ಅಟ್ ಎ ಟೈಮ್ನೂ ಬೇಯಿಸ್ಕೋಬೋದು. ಟೇಸ್ಟಲ್ಲಿ ಏನೂ ಚೇಂಜ್ ಬರಲ್ಲ, ಸೇಮೇ ಟೇಸ್ಟ್ ಇರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ 2 ಸೈಡು ಗೋಲ್ಡನ್ ಬ್ರೌನ್ ಆಗಬೇಕು. ನಿಮ್ಮದು ವೆಜ್ ಚೀಸ್ ಟೋಸ್ಟ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಖಂಡಿತ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಂದರೆ ನಿಮಗೆ ವೀಡಿಯೋಸದ್ದು ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಖಂಡಿತ ಬೇರೆ ವೀಡಿಯೋಸನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.